ನಾನು ಈ ಕಡೆಗಲ್ಲ ಆ ಕಡೆಗೆ. ಮೇಡಮ್ ಅವರಿಗೆ, ಮೇಡಮ್ ಅವರೇ ಹೇರ್ ಕಟ್ ಮಾಡೋವಾಗ ಯಾವ ಕಡೆ ನಿಂತ್ಕೋಬೇಕು ಅಂತ ಹೇಳಿದ್ದೀನಿ ನಾನು. ಯಾಕಂದ್ರೆ ಹೋದೆ ಹೋಲ್ಡ್ ಮಾಡು, ಹೋಗಿ ಇನ್ನ ಇಲ್ಲಿ ನಿಂತ್ಕೋ. ಹೋಲ್ಡಿಂಗ್ ಹೆಂಗ್ ಮಾಡಬೇಕು? ಈ ಕಡೆ ನಿಮ್ಮ ಕಡೆ ಕರ್ಕೊಬರ್ಬೇಕಾ? ಇವು ಥರ ಬರ್ಬೇಕಂದ್ರೆ ಯಾವ ಕಡೆಗೆ ಹೋಗ್ಬೇಕು? ಹಿಂಗ ಕರೆಕ್ಟಾಗಿ ಹೋಲ್ಡ್ ಮಾಡು. ಎಷ್ಟು ಸೆಕ್ಷನ್ ಒಂದು ಇದಕ್ಕೆ? ಹಾಂ 3 3 ಸೆಕ್ಷನ್ಸ್. ಫಸ್ಟು ಸೆಂಟ್ರಲ್ ತಗೋತೀಯ, ಆಮೇಲೆ ಆ ಕಡೆ ಇರೋದು ಇವು ಬರ್ಬೇಕಂದ್ರೆ ಹಿಂಗೆ ಬರಬೇಕಾ? ಹೆಂಗೆ ಹೋಗ್ಬೇಕು? ಹಂಗೆ ಸ್ಟ್ರೈಟಾ? ಟಾಪ್ ಮ್ಯಾಮ್ ಅಷ್ಟು ಟಾಪ್ ಬರೋಕ್ಕಲ್ಲ. ಇದು ರೂಟ್ ಎಲ್ಲಿದೆ? ಇಲ್ಲೇ ತಾನೇ ಇದೆ ರೂಟು. ಕೊಡಿಲಿ ಕೋಮ್ ರೂಟ್ ಇಲ್ಲಿ ತಾನೇ ಇದೆ. ಹಿಂಗೆ ನಿಂತ್ಕೊಂತೀಯ, ಹಿಂಗೆ ಕೋಮ್ ಹಾಕ್ತೀಯ, ಹಿಂಗೆ ಕೋಮ್ ಹಾಕಿ ಈ ಬೆರ್ಲು ಹಿಂಗೆ ಇಟ್ಟು ಹಿಂಗೆ ಹೋಗ್ಬೇಕು. ಇದು ಥರ ಸ್ವಲ್ಪ ಆ ಕಡೆಗೆ ಗೈಡ್ಲೈನ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಹಿಂಗೆ ಟ್ರಿಮ್ ಮಾಡು. ಯಾಕೆ ಈ ಕಡೆ ಎಲ್ಲ ಹಿಂಗೆ ಬರ್ತಾ ಇದೆಯಾ? ತಲೆ ಕೆಟ್ಟೋಗಿದೆಯಾ? ಮತ್ತೆ ಹಿಂಗೆ ಹೊತ್ಕೊಂಡು ಹೋಗ್ತಾ ಇದೆಯಾ ಮೇಲೆ? ಹಿಂಗೆ ತಾನೇ ಬರಬೇಕು. ಅದು ಆ ಕಡೆ ನಿಂತ್ಕೊಂಡ ಹೇಳಿದ್ರ ನಂಗೆ ಮರ್ತೋಯ್ತು. ನೀನು ಯಾಕೆ ಫಸ್ಟ್ ಆ ಕಡೆ ನಿಂತ್ಕೊಂಡೆ? ಇಲ್ಲಿ ನೋಡಿ, ಲೇಯರ್ಸ್ ಸ್ಟೂಡೆಂಟ್ ವರ್ಕ್. ನಾನು ಏನು ಹೇಳ್ಕೊಡಲ್ಲ, ಜಸ್ಟ್ ಸುಮ್ಮನೆ ವೀಡಿಯೋಗೋಸ್ಕರ ಸೌಂಡ್ ಮಾಡೋದು ಅಷ್ಟೇ. ಬಟ್ ಆದರೆ ಈ ಥರ ಲೇಯರ್ಸ್ ಅಲ್ಲ, ಅವ್ರು ಬೇರೆ ಆ ಕಡೆ ಮೇಲೆ ಹೋಗಿ ಕಲ್ತ್ಬಿಟ್ಟು ಬಂದು ಮಾಡ್ತಾ ಇರೋದು. ಒಂದು ಹಾಕಿದೆ ಕಮೆಂಟ್ ಹಂಗಂತ. ಸುಮ್ಮನೆ ನೀವು ಜೋರಾಗಿ ಕಿರ್ಚೋದು ಅಷ್ಟೇ, ಕಿರ್ಚಿ ವಿಡಿಯೋ ಹಾಕೋದು, ನೀವು ಫೇಮಸ್ ಆಗೋದಕ್ಕೆ ನೀವೇನು ಹೇಳ್ಕೊಡಲ್ಲ ಅಂತೆ. ಬಾ ಲೆಫ್ಟ್ ಆ್ಯಂಡ್ ರೈಟ್ ನಿನಗೆ ತೆಗಿತೀನಿ, ಅವಾಗ ಗೊತ್ತಾಗುತ್ತೆ ನಾನು ಏನಾದ್ರು ಹೇಳ್ಕೊಡ್ತೀನಿ, ಅಲ್ಲಿ ಹೇಳ್ಕೊಡಲ್ವ ಅಂತ. ಇಲ್ಲಿ ಬಂದು ನೋಡಿದ್ರೆ ಅದೇ ಫೀಸ್ ಇಲ್ದ್ರೆ ಫ್ರೀಯಾಗಿ ಬಾ ಬೇಕಿದ್ರೆ ನೀನು ಮಾತ್ರ. ನೋಡಿ, ಸೂಪರ್, ವೆರಿ ಗುಡ್ ಮಾಡಿ.